ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಮ್ಮ ಶೃಂಗೇರಿಲಿ ಏನೇ ಸಾರ್ವಜನಿಕ ಕಾರ್ಯಕ್ರಮ ಆದರೂ ಇದೇ ಥರ ಆಟೋದಲ್ಲಿ ಬಂದು ಏರಿಯಾಗೆ ಹೋಗಿ ಅನೌನ್ಸ್ ಮಾಡ್ತಾರೆ. ಇವತ್ತೇನು ಅನೌನ್ಸ್ ಮಾಡ್ತಿದ್ದಾರೆ ಅಂದರೆ, ನಮ್ಮ ಶೃಂಗೇರಿ ಶಾರದಾಂಬ ಟೆಂಪಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಲಕ್ಷ ದೀಪೋತ್ಸವ ಇದೆ. ಅದನ್ನು ಬಂದು ಆಟೋದಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ. ಲಕ್ಷ ದೀಪೋತ್ಸವ ಅಂದರೆ ಹೋಗದೆ ಇರೋಕ್ಕಾಗುತ್ತೆ. ನಾನಂತೂ 3 years ಆಗಿತ್ತು ಲಕ್ಷ ದೀಪೋತ್ಸವ ನೋಡಿದೆ. ಅಟ್ಲೀಸ್ಟ್ ಈ ವರ್ಷನಾದ್ರೂ ನೋಡೋ ಚಾನ್ಸ್ ಸಿಗ್ತಲ್ಲ ಅಂತ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಸಿಂಪಲಾಗಿ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ನೋಡ್ಕೊಂಡು ಬಂದುಬಿಡೋಣ. ನಾನು ವೇರ್ ಮಾಡಿರೋ ಔಟ್ಫಿಟ್ ಬಂದು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಈ ಔಟ್ಫಿಟ್ ತೊಗೊಂಡು ಏನಿಲ್ಲ ಅಂದರೂ 1 year ಆಗ್ತಾ ಬಂತು. 1 time ಅಷ್ಟೇ ಹಾಕಿದ್ದು, ಅದು ಆಫೀಸಲ್ಲಿ ಏನೋ ಫಂಕ್ಷನ್ಗೆ. ಅದಾದಮೇಲೆ ಇವತ್ತು ಹಾಕೋಣ ಅಂತ ಅಂದ್ಕೊಂಡು ಈ ಡ್ರೆಸ್ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ? ಫೇಸ್ಗೆ ಬಂದು ಫೌಂಡೇಶನ್ ಅದು ಇದು ಏನೂ ಯೂಸ್ ಮಾಡಲ್ಲ ನಾನು. ಯಾವಾಗಲೂ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಒಂದು ಲಿಪ್ ಲೈನರ್ ಮೆರೂನ್ ಕಲರ್ದು. ನೆಕ್ಸ್ಟು ಲಿಪ್ಸ್ಟಿಕ್ಕು. ನಾನು ಇದನ್ನು ತೊಗೊಂಡು ಒಂದು 4 months ಆಗ್ತಾ ಬಂತು. ಡ್ಯಾಸ್ಲರ್ದು ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಜಾಸ್ತಿ ಸ್ಮಜ್ ಆಗಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟು ಡ್ಯಾಸ್ಲರ್ ಐಲೈನರ್ ಹಾಕೊಂಡು ಬಂದ್ಬಿಡ್ತೀನಿ, ಇಲ್ಲ ಲೇಟ್ ಆಗಿಬಿಡುತ್ತೆ. ಆಮೇಲೆ ಐ ಲ್ಯಾಶಸ್ಗೆ ಮಸ್ಕರ ಯೂಸ್ ಮಾಡ್ತೀನಿ. ಇಷ್ಟೇ ನನ್ನ ಮೇಕಪ್. ಹೇಗೆ ಕಾಣ್ತಿದ್ದೀನಿ? ಇವತ್ತು ಹೇರ್ಗೆ ಬಂದು ಫ್ರೀ ಹೇರ್ ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇರೆ ಹೇರ್ ಸ್ಟೈಲ್ ನಂಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಐ ವಿಲ್ ಗೋ ವಿತ್ ಫ್ರೀ ಹೇರ್. ಆ್ಯಂಡ್ ನಂಗೆ ಇದೇ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ಒಂದು ಬ್ಲೋ ಡ್ರೈ ಮಾಡ್ಕೋತೀನಿ. ಬ್ಲೋ ಡ್ರೈ ಮಾಡೋಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡ್ತೀನಿ. ನೀವು ಅಷ್ಟೇ, ಯಾರಾದರೂ ಡೈಲಿ ಸ್ಟ್ರೈಟ್ಲಿಂಗರ್ ಬ್ಲೋ ಡ್ರೈಯರ್ ಮಾಡ್ಕೊಳ್ಳೋದಾದರೆ ಖಂಡಿತ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಿ, ಇಲ್ಲಾಂದರೆ ಹೇರ್ ಫುಲ್ಲು ಡ್ಯಾಮೇಜ್ ಆಗಿಬಿಡುತ್ತೆ. ಹೇರ್ ಫುಲ್ಲು ಹೀಟ್ ಪ್ರೊಟೆಕ್ಷನ್ ಅಪ್ಲೈ ಮಾಡಿ ಆದಮೇಲೆ ನೆಕ್ಸ್ಟ್ ಬ್ಲೋ ಡ್ರೈಯರ್ ಯೂಸ್ ಮಾಡ್ತೀನಿ. ಬ್ಲೋ ಡ್ರೈಯರ್ ಬಂದು ನಾನು ಅಗೋರೋ ಬ್ರ್ಯಾಂಡಿಂದ ಯೂಸ್ ಮಾಡೋದು. ಇದನ್ನು ತೊಗೊಂಡು ಏನಿಲ್ಲ ಅಂದು ಒಂದು 2 years ಆಗ್ತಾ ಬಂತು. ಇನ್ನೂ ಕೂಡ ಚೆನ್ನಾಗೇ ವರ್ಕ್ ಆಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀವೇ ನೋಡ್ತಿದ್ದೀರಾ ರಿಸಲ್ಟು ಲೈವ್ ಆಗಿ. ರಿಸಲ್ಟ್ ಅಂತೂ ಸಖತ್ತಾಗಿದೆ. ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಒನ್. ಇನ್ನು ನಾನು ಯೂಸ್ ಮಾಡಿರೋ ಹೀಟ್ ಪ್ರೊಟೆಕ್ಷನ್ ಆ್ಯಂಡ್ ಬ್ಲೋ ಡ್ರೈಯರ್ 2 ಪ್ರಾಡಕ್ಟನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಯಾರಿಗಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಮರೀದೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಇದೇ ನನ್ನ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ? ರೆಡಿ ಆಗ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಅಣ್ಣ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಅಣ್ಣನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಶಾಪಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಟೆಂಪಲಿಗೆ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿತ್ತು. ಹೋಗ್ಬೇಕಾದ್ರೆ ಪಟಾಕಿ ಎಲ್ಲ ಹೊಡಿತಿದ್ರು. ಆಚೆ ಕಡೆಯಿಂದ ದೇವ್ರದ್ದು ಮೆರವಣಿಗೆ ಬರ್ತಾ ಇತ್ತು. ಅದನ್ನ ನೋಡ್ಕೊಂಡು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರಂತ. ದೀಪ ಹಚ್ಚಕ್ಕೆಲ್ಲ ಆಲ್ರೆಡಿ ರೆಡಿ ಮಾಡಿದ್ರು. ಹಣ್ಣ ಎಲ್ಲ ಇಟ್ಟು, ಎಣ್ಣೆ ಎಲ್ಲ ಹಾಕಿ, ಬತ್ತಿ ಎಲ್ಲ ಇಟ್ಟಿದ್ರು. ಬನ್ನಿ ದೇವಸ್ಥಾನ ಒಂದು ರೌಂಡ್ ಹಾಕೋ ಬರೋಣ. ಹೇಗೆ ಡೆಕೋರೇಟ್ ಮಾಡಿದಾರಂತ ನೋಡೋಣ. ಇಲ್ಲಿಂದ ವ್ಯೂ ನೋಡೋದು, ಗೋಪುರ ಏನು ಸಖತ್ ಕಾಣುತ್ತೆ. ಪ್ರತಿ ವರ್ಷನೂ ಲಕ್ಷ ದೀಪೋತ್ಸವಕ್ಕೆ ದೊಡ್ಡ ರಂಗೋಲಿ ಹಾಕ್ತಾರೆ. ಅದೇ ಥರ ಈ ವರ್ಷನೂ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ. ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ? ಇವಾಗ ಟೈಮ್ ಬಂದು 7:30 ಆಯಿತು. ಮಠದಲ್ಲಿ ನೈಟ್ ಊಟ ಟೈಮಿಂಗ್ಸ್ ಬಂದು 7:30 ಸ್ಟಾರ್ಟ್ ಆಗುತ್ತೆ. ಇನ್ನು ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದೆ ಹಾಗೆ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀನಿ.
ನಂಗಂತೂ ಮಠದ ಊಟದ ಟೇಸ್ಟ್ನ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ನಾನು ಹೈಸ್ಕೂಲಿಂದ ಕಾಲೇಜ್ ತನಕ ಮಧ್ಯಾಹ್ನದ ಊಟಕ್ಕೆ ಮಠದ ಊಟದ ವ್ಯವಸ್ಥೆನೇ ಇರ್ತಿತ್ತು. ಶೃಂಗೇರಿಯ ಸುತ್ತಮುತ್ತ ಶಾಲಾ ಕಾಲೇಜ್ಗಳಿಗೆ ಮಠದಿಂದನೇ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಅದು ಬಿಸಿ ಬಿಸಿ ಊಟ. ಎಲ್ಲರೂ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ. ಊಟ ಮುಗಿಸ್ಕೊಂಡು ಅಣ್ಣನ ಫ್ರೆಂಡ್ಸ್ ಸಿಕ್ಕಿದ್ರು. 9:30ಗೆ ದೀಪ ಹಚ್ಚೋದು ಅಂತ ಅವ್ರ ಜೊತೆ ಮಾತಾಡ್ತಾ ಹಾಗೆ ಸೇತುವೆ ಮೇಲೆ ಬಂದ್ವಿ. ಫಸ್ಟು ಮೇನ್ ಶಾರದಾಂಬ ಸನ್ನಿಧಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿ ಮಹಾಮಂಗಳಾರತಿ ಆಗಿದ್ದ ಕೂಡಲೇ ಇಲ್ಲಿ ಲಕ್ಷದೀಪೋತ್ಸವ ಶುರುವಾಗುತ್ತೆ. ನಾವು ನೋಡಿದರೆ 9:30ಗೆ ದೀಪ ಅಂತ ಅಂದ್ಕೊಂಡಿದ್ವಿ, ಆದರೆ 9 o'clockಗೆ ದೀಪ ಅಂತೆ. ನಾವು ಈಚೆ ಕಡೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಆಲ್ರೆಡಿ ದೀಪ ಹಚ್ಚುತ್ತಾ ಇದ್ರು. ಮತ್ತಿನ್ನೇನು ಮಾಡೋದಂತೆ ಎಲ್ಲರೂ ಪಟ ಓಡ್ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಎಲ್ಲರೂ ದೀಪ ಹಚ್ಚಾಗ್ಬಿಟ್ಟಿತ್ತು. ಕೊನೆಗೆ ಹುಡುಕಿ ಒಂದು ದೀಪನೇನೋ ಹಚ್ಚಕ್ಕೆ ಸಿಕ್ತು ಅಷ್ಟೇ. ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ತಲ್ಲ ಅಂತ ಖುಷಿ ಪಡ್ತಾ ಈ ದೀಪನ ಹಚ್ಚಿದೆ. ಆಮೇಲೆ ದೀಪ ಎಲ್ಲ ಹಚ್ಚಾದ್ಮೇಲೆ ತುಂಗ ಆರತಿ ಮತ್ತು ಉತ್ಸವ ಮೂರ್ತಿಗಳು ತೆಪ್ಪೋತ್ಸವ ಇರುತ್ತೆ. ಅಮ್ಮನವ್ರದ್ದು ಉತ್ಸವ ಮೂರ್ತಿನ ತರ್ತಿದ್ದಾರೆ, ಅದಕ್ಕೆ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಹೀಗೆ ತೆಪ್ಪೋತ್ಸವ ಮತ್ತು ತುಂಗ ಆರತಿ ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟು. ಯಾಕಂದರೆ 3 years ಬ್ಯಾಕ್ ನಾನು ಬಂದಿದ್ದು ಲಾಸ್ಟ್. ಅಂದರೆ ಅದಾದಮೇಲೆ ಇವಾಗ ಬಂದಿದ್ದೀನಿ. ಮತ್ತು 3 years ಬ್ಯಾಕ್ ಬರ್ತಿದ್ನಲ್ಲ, ಆವಾಗಲೂ ಅಷ್ಟೇ ನಮ್ಮಮ್ಮ ಯಾವಾಗಲೂ ನೋಡೋಕ್ಕೆ ಬಿಡ್ತಿರ್ಲಿಲ್ಲ ತೆಪ್ಪೋತ್ಸವನ. ಯಾಕಂದರೆ ಆವಾಗ ಟೈಮಿಂಗ್ಸ್ ಬಂದು ತುಂಬ ಲೇಟಾಗಿರ್ತಿತ್ತು. ಒಂದು 12:30 ಹಂಗೆ ಮುಗಿತಾ ಇತ್ತು. ಹಾಗಾಗಿ ಮನೇಲಿ ಬಿಡ್ತಾ ಇರಲಿಲ್ಲ. ಬೇಗ ಅಂದರೆ ಬೇಗ 9:30ಗೆ ದೀಪ ಹಚ್ಚಿದ ತಕ್ಷಣ ಮನೆ ಕರ್ಕೊಂಡೋಗಿ ಬಿಡೋರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಮನೇಲಿ ಅಮ್ಮ ಬಿಡ್ತಾನೇ ಇರಲಿಲ್ಲ. ಇಂತೂ ಕೊನೆಗೆ ಈ ವರ್ಷನಾದ್ರೂ ನೋಡೋಕ್ಕೆ ಸಿಕ್ತಲ್ಲ ಅಂತ ಖುಷಿ ಆಗ್ತಿದೆ ನನಗೆ. ಜನ ನೋಡಿ ಎಷ್ಟು ಜನ ಸೇರಿದಾರಂತ. ಎಲ್ಲಿ ನೋಡಿದ್ರು ಜನ, ನಿಲ್ಲಕ್ಕೆ ಜಾಗ ಇಲ್ಲ, ಆ ಥರ ಜನ. ಇಡೀ ಸೇತುವೆ ಫುಲ್ ಜನಗಳು ತುಂಬಿಕೊಂಡಿದ್ದಾರೆ. ತೆಪ್ಪೋತ್ಸವಕ್ಕೆ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಈ ದೀಪನೆಲ್ಲ ಹಚ್ಚಿ ನದಿಲಿ ತೇಲಕ್ಕೆ ಬಿಡ್ತಾರೆ. ಅಮ್ಮನವ್ರದ್ದು ಉತ್ಸವ ಮೂರ್ತಿ ಕೆಳಗಡೆ ಹೋಯ್ತಲ್ವಾ, ಅದಕ್ಕೆ ಎಲ್ಲರನ್ನೂ ಅಲ್ಲ, ಸ್ವಲ್ಪ ಜನನೇ ಒಳಗಡೆ ಬಿಡ್ತಿದ್ದಾರೆ. ಇವಾಗ ತುಂಗ ಆರತಿ ಆದಮೇಲೆ ಗುರುಗಳು ಬಂದು ಉತ್ಸವ ಮೂರ್ತಿಗಳಿಗೆ ಪೂಜೆ ಮಾಡ್ತಾರೆ. ತುಂಗ ಆರತಿದು ವಿಡಿಯೋ ಕ್ಲಿಪ್ಸ್ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇತ್ತಲ್ವಾ, ನಿಲ್ಲಕ್ಕೆ ಕೂಡ ಜಾಗ ಇರಲಿಲ್ಲ. ಹೇಗೋ ಮಾಡಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ನೋಡ್ಬೋದು ಗುರುಗಳು ಬಂದರು. ಝೂಮ್ ಮಾಡಿ ವಿಡಿಯೋ ಕ್ಲಿಪ್ಸನ್ನು ತೆಗೆದಿದ್ದೀನಿ, ಅದಕ್ಕೆ ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ.
ಗುರುಗಳು ಬಂದು ಪೂಜೆ ಮಾಡಿ ಆಯಿತು. ಇವಾಗ ಅಲ್ಲಿರೋ ದೀಪನೆಲ್ಲ ನದಿಲಿ ತೇಲಕ್ಕೆ ಬಿಡ್ತಾರೆ. ಅಲ್ಲಿ ನೋಡಿ ಮೇಲ್ಗಡೆ ಆಕಾಶದಲ್ಲಿ ಆಕಾಶ ದೀಪ ಹಚ್ಚಿ ಬಿಟ್ಟಿದ್ದಾರೆ. ಎಷ್ಟು ಚಂದ ಕಾಣ್ತಿದೆ ಅಲ್ವಾ.
ಲಕ್ಷ ದೀಪೋತ್ಸವನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟೆ. ಹೋಗೋಕ್ಕಿಂತ ಮುಂಚೆ ಯೂಟ್ಯೂಬ್ಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಬೇಕಲ್ವಾ, ಅದಕ್ಕೆ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ವ ಶ್ರೀ ಶೃಂಗೇರಿ ಶಾರದಾಂಬ ಪೀಠದಲ್ಲಿ ಲಕ್ಷ ದೀಪೋತ್ಸವ ಹೇಗಿತ್ತು ಅಂತ. ಇನ್ನು ಯಾರೆಲ್ಲ ಈ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ದೀರಿ ಅಂತ ಮರೀದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲದನ್ನೂ ಮುಗಿಸ್ಕೊಂಡು 11:30 ಹಾಗೆ ನಾನು ಮನೆಗೆ ಹೊರಟೆ.